ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ನೋಡೋಣವಾ? ಮಾರ್ನಿಂಗ್ 5ಗೆ ಎದ್ದು ನಾನು ಸ್ಟ್ರೈಟ್ ಅವೇ ಕಿಚನಿಗೆ ಹೋದೆ. ನನ್ನ ಮಗ ಇವತ್ತು ಬಾಕ್ಸಿಗೆ ವೈಟ್ ಸಾಸ್ ಪಾಸ್ತಾ ಬೇಕು ಅಂತ ಹೇಳಿದ್ದ. ಸರಿ, ನಾನು ತಿಂಡಿಗೆ ಅದನ್ನೇ ಮಾಡ್ಕೊಂಡ್ಬಿಡೋಣ ಅಂತ ಹೆಲ್ತಿ ಸ್ಟೈಲಲ್ಲಿ ಮಾಡ್ತಾ ಇದ್ದೆ. ನಾನು ಪಾಸ್ತಾ ಇದೆ ಅಂತ ನೆನ್ನೆ ಅನ್ಕೊಂಡೆ, ಬಟ್ ನೋಡಿದ್ರೆ ಅಲ್ಲಿದ್ದು ಮ್ಯಾಕ್ರೋನಿ ಪಾಸ್ತಾ. ನನ್ನ ಮಗ ತಿನ್ನಲ್ಲ. ಥ್ಯಾಂಕ್ಫುಲಿ ಒಂದು ಸ್ವಲ್ಪ ಪೆಣ್ಣೆ ಪಾಸ್ತಾ ಇತ್ತು, ಬಟ್ ನಮ್ಮಿಬ್ರಿಗೂ ಅದು ಸಾಕಾಗಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಗೊತ್ತಾಗ್ಲಿಲ್ಲ. ಟೈಮ್ ಓಡ್ತಾನೆ ಇತ್ತು. ಸೊ ಓಕೆ, ಫಸ್ಟ್ ಅವನಿಗೆ ಮಾಡೋಣ, ನನ್ನ ತಿಂಡಿ ಕತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಬರೀ ಅವನಿಗೆ ಮಾತ್ರ ಪಾಸ್ತಾ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ದೋಸೆ ಹಿಟ್ಟು ನಾನು ರೆಡಿ ಮಾಡ್ಕೊಂಡೆ. ಅಕ್ಕಿ ಹಿಟ್ಟು ರವೆ ಎಲ್ಲ ಮಿಕ್ಸ್ ಮಾಡಿ, ಅದಾದ್ಮೇಲೆ ಅವ್ನ ಬ್ಯಾಗ್ ಪ್ಯಾಕ್ ಮಾಡಿದೆ, ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ. ಆ್ಯಂಡ್ ಮೀನ್ ವೈಲಲ್ಲಿ ಕುಕಿಂಗ್ ಪ್ರಿಪ್ರೇಷನ್ನು ನಡೀತಿತ್ತು. ಗ್ರೈಂಡ್ ಮಾಡುವಾಗೆಲ್ಲ ಚೆಲ್ಲೋಗ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾಸ್ತಾ ರೆಡಿ ಆದಮೇಲೆ ಬಾಕ್ಸಿಗೂ ಪ್ಯಾಕ್ ಮಾಡಿದೆ. ಫೈನಲಿ ದೋಸೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಎದ್ದು ಫ್ರೆಶ್ ಅಪ್ ಆಗಿ ಬಂದ. ಅವ್ನಿಗೆ ಯೂಶಲಿ ಮಾರ್ನಿಂಗ್ 6 o'clock ಎದ್ದೋಳ್ಬೇಕು. ಸೊ ಡೈಲಿ ನೈಟ್ ಬೇಗ ಊಟ ಮಾಡಿಸಿ ಮಲಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲೇ ಹಸು ಅಂತಿರ್ತಾನೆ. ಸೊ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮನೇಲಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತೀನಿ. ಸೊ ಅದಕ್ಕೆ ದೋಸೆ ಮಾಡಿ ತಿನ್ನಿಸ್ದೆ. ನಾನು ಮನೇಲೆ ರೆಡಿ ಮಾಡೋ ಅಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ನಾನು ಕುಡಿದೆ. ಅದಾದ್ಮೇಲೆ ನಾನು ರೆಡಿ ಆದೆ. ಮೀನ್ ವೈಲ್ ಲೈಕ್ ಮಲ್ಟಿ ಟಾಸ್ಕಿಂಗ್. ನಾನು ರೆಡಿಯಾಗಿ ನಾನು ರೆಡಿ ಮಾಡಿ ಮಗುನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ನಾನು ಸ್ಟ್ರೈಟ್ ಅವೇ ಫಿಟ್ನೆಸ್ ಕ್ಲಾಸ್ಗೆ ಹೋಗಿ ಬಂದೆ. ಬರೋ ಅಷ್ಟ್ರಲ್ಲಿ ತುಂಬ ಹಸುವಾಗಿ ಹೋಗಿತ್ತು. ಸೊ ನಾನು ಮ್ಯಾಕ್ರೋನಿ ಪಾಸ್ತಾ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ತಿಂದೆ. ಅದಾದ್ಮೇಲೆ ಫ್ರೆಶ್ ಅಪ್ ಆದೆ. ಈ ಡ್ರೆಸ್ ಹಾಕೊಂಡೆ, ತುಂಬಾ ಖುಷಿ ಅನ್ನಿಸ್ತು. ಲೈಕ್ ಇದು ಸ್ವಲ್ಪ ಹಳೆ ಡ್ರೆಸ್ಸು, ನಾನು ದಪ್ಪ ಇರುವಾಗ ತಗೊಂಡಿದ್ದಿತ್ತು. ಇದು ನೋಡಿ ಎಷ್ಟು ಲೂಸ್ ಆಗಿದೆ. ಓಕೆ, ಐ ಆಮ್ ಮೇಕಿಂಗ್ ಸಮ್ ಪ್ರೋಗ್ರೆಸ್ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ನನ್ನ ವೆಯ್ಟ್ ಲಾಸ್ ಜರ್ನಿ ಎಲ್ಲ ನೆನಪಿಸ್ಕೊಂಡು. ಸೊ ಅದಾದ್ಮೇಲೆ ಸ್ವಲ್ಪ ರೈಸ್ ಇಟ್ಟು ಮಧ್ಯಾಹ್ನಕ್ಕೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಆನ್ ಮಾಡಿದೆ. ಮೆಷಿನೇ ಆನ್ ಆಗ್ತಾ ಇಲ್ಲ. ಅವಾಗ ಗೊತ್ತಾಯ್ತು ನಂಗೆ ಯಾಕೆ ಗೀಸರ್ ಆನ್ ಮಾಡಿದ್ರು ನೀರು ಕಾಗಿರ್ಲಿಲ್ಲ ಅಂತ. ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಮತ್ತೆ ಟೈಮ್ ಆಯಿತು, ನಾನು ಪಣಿ ಹೋಗಿ ಮಗುನ ಕರ್ಕೊಂಬಂದ್ವಿ. ಮಳೆ ಶುರು ಆಗೋಯ್ತು. ನೋಡಿ, ಕುರಿ ಮೇಕೆ ಎಲ್ಲ ಎಲ್ಲಿತ್ತೋ ಗೊತ್ತಿಲ್ಲ, ರೋಡ್ ತುಂಬ ಓಡ್ತಾ ಇತ್ತು. ಸೊ ಅರ್ಧಂಬರ್ಧ ಮಳೇಲಿ ನೆನ್ಕೊಂಡು ಮನೆಗೆ ಬಂದು ಮಗು ಜೊತೆ ಆಟ ಆಡಿ ಊಟ ಮಾಡಿಸಿ ಮಲಗಿಸ್ತಾ ಇದ್ದೀನಿ. ಇದಾಗಿತ್ತು ನನ್ನ ದಿನ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.